ಐರನ್ ಬಾಕ್ಸ್ ಮೇಲೆ ಈ ಸ್ಪ್ರೇ ಹಾಕಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಐರನ್ ಬಾಕ್ಸ್ನ 1 ನಿಮಿಷ ಹೀಟ್ ಮಾಡಿ ಈ ಸ್ಪ್ರೇನ ಈ ರೀತಿ ಸ್ಪ್ರೇ ಮಾಡ್ಕೊಳ್ಳಿ. ಸ್ಪ್ರೇ ಮಾಡಿದ್ಮೇಲೆ ತುಂಬ ಹೊತ್ತು ಹೀಗೆ ಬಿಡೋಕೆ ಹೋಗಬೇಡಿ. ಸ್ಪ್ರೇ ಮಾಡಿದ ತಕ್ಷಣವೇ ಒಂದು ಸಾಫ್ಟಾಗಿರೋ ಸ್ಕ್ರಬ್ಬರಿಂದ ಇದನ್ನು ಕ್ಲೀನಾಗಿ ಉಜ್ಜಿದ್ರೆ ಅದ್ರ ಮೇಲೆ ಇರೋ ಸ್ಟೈನ್ಸ್ ಎಲ್ಲ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಇದಕ್ಕೂ ಮುಂಚೆ ನಾನು ಸಾಲ್ಟು, ವಿನಿಗರು ಮತ್ತು ಇನ್ನೂ ಏನೇನೋ ಹಾಕಿ ಕ್ಲೀನ್ ಮಾಡಿದ್ದೆ, ಆದರೆ ಇದು ಯಾವುದೂ ವರ್ಕ್ ಆಗಲಿಲ್ಲ. ಈ ಸ್ಪ್ರೇ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ತು. ಆಮೇಲೆ ಬಟ್ಟೆನ ತೇವ ಮಾಡಿಕೊಂಡು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ನೀಟಾಗಿ ಕ್ಲೀನ್ ಆಗೋಗಿದೆ. ಈ ಸ್ಪ್ರೇ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಮಿಸ್ಟರ್ ಕ್ಲೀನೆಕ್ಸ್ ಕಿಚನ್ ಕ್ಲೀನಿಂಗ್ ಸ್ಪ್ರೇ. ಈ ಸ್ಪ್ರೇನ ಕಿಚನ್ಗೆ ಮಾತ್ರ ಯೂಸ್ ಮಾಡ್ತಾ ಇದ್ದೆ, ಬಟ್ ಇದ್ರ ಮೇಲೆ ಒಂದ್ಸರಿ ಟ್ರೈ ಮಾಡೋಣ ಅಂತ ಯೂಸ್ ಮಾಡಿದೆ. ತುಂಬಾ ನೀಟಾಗಿ ಕ್ಲೀನ್ ಆಯಿತು. ಈ ಸ್ಪ್ರೇನ ಯೂಸ್ ಮಾಡಬೇಕಾದ್ರೆ ಮುಖಕ್ಕೆ ಮಾಸ್ಕ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಸ್ವಲ್ಪ ಇರಿಟೇಷನ್ ಆಗುತ್ತೆ, ಯಾಕಂದರೆ ಅದು ಆ್ಯಸಿಡ್ ಆಗಿರೋದ್ರಿಂದ. ನಿಮಗೆ ಈ ಪ್ರಾಡಕ್ಟ್ ಬೇಕಂದರೆ ಇದನ್ನು ಈ ಮಿಸ್ಟರ್ ಕ್ಲೀನೆಕ್ಸ್ ಅಂತ ಸರ್ಚ್ ಮಾಡಿ ತಗೋಬೋದು. ಇಲ್ಲಾಂದರೆ ಈ ಪ್ರಾಡಕ್ಟ್ನ ಅಲ್ಲಿ ಮೇಲೆ ಟ್ಯಾಗ್ ಮಾಡಿರ್ತೀನಿ, ಅಲ್ಲಿಂದ ಕೂಡ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇದು ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ, ಇದು ನಾನು ಪರ್ಸ್ನಲ್ ಆಗಿ ಪರ್ಚೇಸ್ ಮಾಡಿ ಟ್ರೈ ಮಾಡಿರೋದು. ಈ ಟಿಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.